ಲಿಖಿತ ರಾಜೇಶ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋ ವ್ಲಾಗ್ ಏನಪ್ಪ, ನೀವು ಆಲ್ರೆಡಿ ಎಲ್ಲರೂ ತಮ್ಮನೆಲ್ಲ ನೋಡಿರ್ತೀರ. ಏನು ವೀಡಿಯೋ ವ್ಲಾಗಪ್ಪ ಅಂದರೆ ಇದು ನಮ್ಮ ಚಿಕ್ಕಪ್ಪವ್ರದ್ದು ಮದುವೆ ವ್ಲಾಗ್ ಆಗಿರುತ್ತೆ. ಸೊ ಇದು ಮದುವೆ ವ್ಲಾಗ್ ಅಲ್ವಾ. ಸೊ ನಾಳೆ ಮದುವೆ ಇದೆ. ಸೊ ಇವತ್ತು ನನ್ನ ಸ್ಕಿನ್ನ ಪ್ರೆಪ್ ಮಾಡ್ಕೊಬೇಕು. ಒಂದು ಸ್ವಲ್ಪ ನಾನು ಮನೇಲೇ ಐಟಮ್ಸ್ ಇದೆ ಅದನ್ನು ಯೂಸ್ ಮಾಡ್ಕೊಂಡು ನನ್ನ ಸ್ಕಿನ್ ಕೇರ್ನ ಹೆಂಗೆ ಮಾಡ್ಕೊತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ನಿಮಗೂ ಯೂಸ್ ಆಗ್ಬೋದು ಅಂತ ಅನ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಯಾರೆಲ್ಲ ಈ ಮದುವೆಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಆದಷ್ಟು ಕವರ್ ಮಾಡ್ಕೊಂಡು ಈ ವಿಡಿಯೋದಲ್ಲಿ ನಿಮಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ನಾನು ಮೆಹಂದಿ 2 ಕೈಗೂ ಮೆಹಂದಿ ಬಿಡಿಸ್ಕೊಂಡಿದ್ದೀನಿ. ಸೊ ಇನ್ನು ನಮ್ಮ ಅಮ್ಮವ್ರಿಗೆ ಬಿಡಿಸ್ಬೇಕು ನಾನು. ಆ್ಯಂಡ್ ಇನ್ನು ನಾವು ಬಟ್ಟೆನೂ ಪ್ಯಾಕ್ ಮಾಡ್ಕೊಂಡಿಲ್ಲ, ಇನ್ನು ಬಟ್ಟೆ ಪ್ಯಾಕ್ ಮಾಡ್ಕೊಬೇಕು. ನಾಳೆ ಮಾರ್ನಿಂಗೇ ಹೋಗಬೇಕು ಅಲ್ಲಿಗೆ. ಸೊ ಸಾಕಷ್ಟು ಕೆಲಸ ಇದೆ ಇನ್ನು. ಸೊ ನಾನು ಸ್ಕಿನ್ನ ಹೇಗೆಲ್ಲ ಯಾವ ಥರ ಸ್ಕಿನ್ ಕೇರ್ ಮಾಡ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೂ ತೋರಿಸ್ತೀವಿ ನೋಡಿ. ನಾನು ಫಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂದರೆ, ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ಕಡಲೆ ಹಿಟ್ಟು ಬರುತ್ತಲ್ಲ ಅದನ್ನು ಹಾಕೋತೀನಿ. ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ಇಷ್ಟು ಸಾಕು. ಆಮೇಲೆ ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಆಯಿತು ಗೈಸ್, ಆದರೂ ಪರವಾಗಿಲ್ಲ, ಆಯಿಲ್ ಇರಲಿ. ಆ್ಯಂಡ್ ಇದನ್ನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಈ ಥರ ಆಗಬೇಕು, ಇದನ್ನು ನಾವು ಅಂದರೆ ತೆಳ್ಳಗೆ ನಾವು ಸ್ಕಿನ್ನಿಗೆ ಹಾಕೊಬೇಕು. ಇದನ್ನು ಹೆಂಗೆ ಹಾಕೋತೀನಿ ಅಂತ ನಿಮಗೆ ಈ ಥರ ಟೆಕ್ಸ್ಚರಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ನೀಟಾಗೆ ಎಲ್ಲ ಕಡೆನೂ ನೀಟಾಗಿ ಹಾಕೊಂಡು ಬಂದಿದ್ದೀನಿ. ಸೊ ನಾನು ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಬಿಡ್ತೀನಿ ಹಿಂಗೆ. ಸೊ ಬಿಟ್ಟ ಮೇಲೆ ನೆಕ್ಸ್ಟು ಯಾವ ಸ್ಟೆಪ್ ಬರುತ್ತೆ ಅಂತ, ಯಾವ ಸ್ಟೆಪ್ನ ಮಾಡ್ಕೋತೀನಿ ಅಂತ ಹಾಕೊಂಡು ಆಲ್ರೆಡಿ 10 to 15 ಮಿನಿಟ್ಸ್ ಆಗಿದೆಯಲ್ಲ. ಸೊ ಇವಾಗ ನಾನು ವಾಶ್ ಮಾಡ್ತೀನಿ. ನೀವು ವಾಶ್ ಮಾಡಬೇಕಾದ್ರೆ ಯಾವುದೇ ರೀತಿ ಸೋಪ್ನ ಯೂಸ್ ಮಾಡ್ಕೊಬೇಡಿ, ಸೋಪ್ನ ಯೂಸ್ ಮಾಡಲೇಬೇಡಿ. ಒಂದು ಡೇ ಫುಲ್ಲು ನಾವು ಯಾವುದೇ ರೀತಿ ಸೋಪ್ನ ಹಾಕೊಬೇಡಿ. ಮೀನ್ಸ್ ಇವತ್ತು ಹಾಕೊಂಡೆ ನಾಳೆ ಮಾರ್ನಿಂಗ್ ಗಂಟ ನೀವು ಯಾವುದೇ ರೀತಿ ಸೋಪ್ನ ಯೂಸ್ ಮಾಡಬೇಡಿ. ಸೊ ಇದನ್ನು ಸುಮ್ಮನೆ ವಾಟರಲ್ಲಿ ಯೂಸ್ ಮಾಡಿಬಿಟ್ಟು ಒಂದು ಟಿಶ್ಯೂಲಿ ಹಿಂಗೆ ಒರೆಸ್ಕೊಳ್ಳಿ. ಆಯಿಲ್ ಇರುತ್ತೆ, ಅದೇನೂ ಆಗೋಲ್ಲ. ಸೊ ನೆಕ್ಸ್ಟ್ ನಾನು ಇದನ್ನು ವಾಶ್ ಮಾಡ್ಕೊಂಬಂದ್ಮೇಲೆ ಸೆಕೆಂಡ್ ಸ್ಟೆಪ್ ಫೇಸ್ನ ವಾಶ್ ಮಾಡ್ಕೊಂಬಂದೆ. ಒಂದು ವೆಟ್ ಟಿಶ್ಯೂನ ಮಾಮೂಲಿ ಟಿಶ್ಯೂನ ತೊಗೊಂಡು ಸುಮ್ಮನೆ ಡ್ಯಾಪ್ ಮಾಡಿ ಸಾಕು, ಹಿಂಗೆ ಒರೆಸ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಅಂತ ನಿಮಗೆ ತೋರಿಸ್ತೀನಿ. ಸೊ ಅರ್ಶಿನ ಎಲ್ಲ ಬಂದುಬಿಡುತ್ತೆ ಇದರಲ್ಲಿ. ಇಷ್ಟ ಆದಮೇಲೆ ಸೊ ನಾನು ಸೆಕೆಂಡ್ ಸ್ಟೆಪ್ನ ಸ್ಕ್ರಬ್ ಮಾಡ್ಕೊಳಕ್ಕೆ ಬೇಕಾಗಿರೋದು ನಮಗೆ ಒಂದು ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಒಂದು ಸ್ವಲ್ಪ ಕೊಕೊನಟ್ ಆಯಿಲು, ಇಷ್ಟೇ ಸಾಕು. ಆ್ಯಂಡ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೇ ರೀತಿ ನಾವು ಸ್ಕ್ರಬ್ಬಿಗೆ ಯೂಸ್ ಮಾಡ್ತೀವಿ ಇದನ್ನು, ಕಾಫಿ ಪುಡಿ ಮತ್ತು ಕೊಕೊನಟ್ ಆಯಿಲ್ನ. ಸೊ ಅದನ್ನು ಅಪ್ಲೈ ಮಾಡಿಕೊಂಡು ಈಗ ನಾನು ಸ್ಕ್ರಬ್ನ ಹಾಕೊಂಡು ಬಂದಿದ್ದೀನಿ. ಸೊ ಇದನ್ನು ಅಷ್ಟೇ ನಾವು 10 to 15 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ತಿರ್ಗಿ ವಾಶ್ ಮಾಡ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ನಾವು ವೆಟ್ ಟಿಶ್ಯೂ ಇಲ್ಲ ಮಾಮೂಲಿ ಟಿಶ್ಯೂ ಒರೆಸ್ಕೋಬೇಕು. ಸೊ ನಾನು 10 to 15 ಮಿನಿಟ್ಸ್ ಆದಮೇಲೆ ಆ್ಯಂಡ್ ನೆಕ್ಸ್ಟ್ ನಾನು ಇದನ್ನು ಸ್ಕ್ರಬ್ನ ಹಾಕೊಂಡಿದ್ದು ನೀವು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡ್ಕೋಬೇಕು. ಅಂದರೆ ಸೇಮ್ ಯಾವುದೇ ರೀತಿ ಸೋಪ್ ಹಾಕ್ದಂಗೆ ಫೇಸ್ ವಾಟರಲ್ಲಿ ತೊಳ್ಕೊಂಡು ಆ್ಯಂಡ್ ನೆಕ್ಸ್ಟ್ ನಾವು ಅದೇ ಟಿಶ್ಯೂ ನೀಟಾಗಿ ಹಿಂಗೆ ಮುಖ ಒರೆಸ್ಕೋಬೇಕು. ಇದಾದಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂದರೆ, ನಾನು ಅಟ್ಲೀಸ್ಟ್ ಇದನ್ನು ನಾನು ವೀಕ್ಲಿ ಒನ್ಸ್ ಆದರೂ ಮಾಡೇ ಮಾಡ್ತೀನಿ. ಅಂದರೆ ಏನಂದರೆ ಮಿಸ್ ಮಾಡೋದಿಲ್ಲ. ನಾನು ವೀಕ್ಲಿ ಒನ್ಸ್ ನಾನು ಈ ಥರ ಫೇಸ್ ಸ್ಕಿನ್ ಕೇರ್ನ ನಾನು ಮಾಡ್ಕೊತಾನೆ ಇರ್ತೀನಿ. ನೆಕ್ಸ್ಟ್ ನಾನು ಇವೆರಡು ನಾನು ಪಕ್ಕ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಹಾಕ್ಕೊಳ್ಳೋದು ಇದು ಬೇಡ. ನೆಕ್ಸ್ಟ್ ನಾನು ನೋಸ್ ಸ್ಟ್ರಿಪ್ಸ್ನ ಹಾಕೊಂಡ್ಬಿಡ್ತೀನಿ. ಆಗಲೇ ಅವತ್ತು ಹಾಕ್ಕೊಂಡಿದ್ದು ತಿರ್ಗಾ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಬಂದುಬಿಡುತ್ತಿತ್ತಲ್ವ. ಸೊ ನಾನು ಇವಾಗ ನೋಸ್ ಸ್ಟ್ರಿಪ್ಸ್ನ ಹಾಕ್ಕೋತೀನಿ. ಅದಾದಮೇಲೆ ನಾನು ಹಾಕ್ಕೊಳ್ಳೋದು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ನ. ಸೊ ಇದನ್ನು ನಾವು 15 ಡೇಸಿಗೆ ಒನ್ಸ್ನ ಯೂಸ್ ಮಾಡ್ಕೊಬೇಕು ಫಾರ್ ಆಲ್ ಸ್ಕಿನ್ ಟೈಪ್. ಇದು ಎಲ್ಲ ಸ್ಕಿನ್ ಟೈಪ್ಗೂ ಆಗುತ್ತೆ. ಮುಲ್ತಾನಿ ಮಿಟ್ಟಿ ಕ್ರೀಮ್ ಫೇಸ್ ಪ್ಯಾಕ್ನ ನಾವು ಅಪ್ಲೈ ಮಾಡಿಕೊಂಡು ಇದು ನಾವು ತೆಳ್ಳಗೆ ಅಂದರೆ ಫುಲ್ಲು ತೆಳ್ಳಗೆ ಹಾಕೊಬೇಕು. ಅದು ತುಂಬ ಹೊತ್ತು ತಗೊಳುತ್ತೆ ಒಣಗಕ್ಕೆ. ಆ್ಯಂಡ್ ಅದೇ ರೀತಿ ರಿಸಲ್ಟು ಸಹ ನಮಗೆ ಚೆನ್ನಾಗಿ ಕೊಡುತ್ತೆ. ಸೊ ಇವಾಗ ನಾನು ಫಸ್ಟು ನೋಸ್ ಸ್ಟ್ರಿಪ್ಸ್ನ ಹಾಕ್ಕೊಂಡು ಆಮೇಲೆ ನಾನು ಮುಲ್ತಾನಿ ಮಿಟ್ಟಿ ಕ್ರೀಮ್ನ ಹಾಕೋತೀನಿ ಆ್ಯಂಡ್ ನೋಸ್ ಸ್ಟ್ರಿಪ್ಸ್ನ ಹಾಕೊಂಡು ಸಿಗ್ತೀನಿ. ಆ್ಯಂಡ್ ನೆಕ್ಸ್ಟು ಈ ಬ್ಯಾಗ್ ಒಳಗಡೆ ಎಲ್ಲ ನನ್ನ ಮೇಕಪ್ ಐಟಮ್ಸ್ ಏನೇನು ಬೇಕೋ ಅದನ್ನೆಲ್ಲ ನಾನು ಈ ಬ್ಯಾಗ್ ಒಳಗಡೆ ಹಾಕೋತಾ ಇದ್ದೀನಿ. ಫಸ್ಟು ಮೇಯ್ನ್ಲಿ ಸ್ಟ್ರೈಟ್ನರ್ ಬೇಕು, ಸ್ಟ್ರೈಟ್ನಿಂಗ್. ಸೊ ಅದನ್ನ ಇಟ್ಕೊಂಡೆ. ಆ್ಯಂಡ್ ಈ ಪೌಚ್ ಒಳಗಡೆ ಎಲ್ಲ ಥರ ಮೇಕಪ್ ಐಟಮ್ಸ್, ಏನೇನು ಮೇಕಪ್ ಐಟಮ್ಸ್ ಬೇಕು, ಏನೇನು ಹಾಕೊಬೇಕು ಅದನ್ನೆಲ್ಲ ನಾನು ಈ ಬ್ಯಾಗ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಲೈಕ್ ಫೌಂಡೇಶನ್, ಕಾಂಪ್ಯಾಕ್ಟ್ ಅದೆಲ್ಲ ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ವೆಟ್ ವೈಪ್ಸ್ ಬೇಕಾಗುತ್ತೆ. ಒಂದು ವೆಟ್ ವೈಪ್ಸ್ ಕೂಡ ನಾನು ಬ್ಯಾಗಲ್ಲಿ ಹಾಕ್ಕೊಂಡೆ. ನೆಕ್ಸ್ಟು ಜ್ಯುವೆಲರಿ ಬಾಕ್ಸ್ ಲೈಕ್
ಬ್ಯಾಂಗಲ್ಸು, ನೆಕ್ ಪೀಸು, ಇಯರಿಂಗ್ಸು ಅದನ್ನೆಲ್ಲ ನಾನು ಆ ಜ್ಯುವೆಲ್ಲರಿ ಬಾಕ್ಸ್, ಒಂದು ಬಾಕ್ಸ್ ಚಿಕ್ಕ ಬಾಕ್ಸಲ್ಲಿ ಅದನ್ನೆಲ್ಲ ಹಾಕ್ಕೊಂಡೆ. ಆಮೇಲೆ ನೆಕ್ಸ್ಟು ಈ ಸಿರಮ್ ತೊಗೊಂಡಿದ್ದೀನಿ, ಇನ್ನೂ ಓಪನ್ ಮಾಡಿಲ್ಲ, ಅದು ಮೊನ್ನೆ ಮಾಲಲ್ಲಿ ತೊಗೊಂಬಂದೆ. ಸೊ ಅದನ್ನು ಹಂಗೆ ಬ್ಯಾಗಲ್ಲಿ ಹಾಕೋತಾ ಇದ್ದೀನಿ. ಅದೇ ಶೀಟ್ ಮಾಡಿಸ್ಕೊಂಡು ಬೇಕಾಗುತ್ತೆ. ಸೊ ಅದನ್ನು ಸಹ ನಾನು ಬ್ಯಾಗಲ್ಲಿ ಹಾಕ್ಕೊಂಡೆ. ಸೊ ಇಷ್ಟಿದ್ರೆ ಸಾಕು. ಸೊ ಏನೇನು ಬೇಕು ಅದನ್ನೆಲ್ಲ ನಾನು ಒಂದು ಕಡೆ ಇಕ್ಕಿದ್ದೆ, ಅದನ್ನು ಎತ್ಕೊಂಡು ನಾನು ಆ ಬ್ಯಾಗಲ್ಲಿ ಹಾಕ್ಕೊಂಡೆ ಅಷ್ಟೇ. ಸೊ ಇಷ್ಟು ಇದ್ರೆ ಸಾಕು. ಈ ಬ್ಯಾಗ್ ಒಳಗಡೆ ಎಲ್ಲ ಹಾಕ್ಕೊಂಡು ಈ ಬ್ಯಾಗ್ ರೆಡಿ ಮಾಡಿಕ್ತೆ. ನೆಕ್ಸ್ಟು ಈ ಮೇಕಪ್ ಬ್ಯಾಗೆಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಸೈಡಲ್ಲಿತ್ತು. ನೆಕ್ಸ್ಟ್ ನಾವು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಎಲ್ಲ ವೀಡಿಯೋ ಎಲ್ಲ ಆನ್ ಮಾಡಿಕ್ಕಿದ್ದೀನಿ, ಬಟ್ ಅದನ್ನ ನಾನು ವೀಡಿಯೋನೇ ಆನ್ ಮಾಡಿಲ್ಲ. ಸೊ ಅದು ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಾದ್ಮೇಲೆ ಹೋಗಿ ನೋಡ್ತೀನಿ, ರೆಕಾರ್ಡೇ ಆಗಿಲ್ಲ. ಓಕೆನಾ, ಬಿಡು ಹೋಗಲಿ ಅಂತ ಸುಮ್ಮನೆ ಆದೆ. ನೆಕ್ಸ್ಟು ಈ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಈ ಬ್ಯಾಗಲ್ಲಿ ನಂದು ನಮ್ಮ ಅಮ್ಮಂದು ಬಟ್ಟೆ ಇಟ್ಕೊಂಡೆ. ಆ ಪಿಂಕ್ ಕಲರ್ ಬ್ಯಾಗಲ್ಲಿ ಮೇಕಪ್ ಕಿಟ್ನ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಸೊ ಇವಾಗ ನಾವೆಲ್ಲ ರೆಡಿ ಆಗಿದೆ. ನಮ್ಮ ಅಕ್ಕ ಬರ್ತಾಳೆ. ನಮ್ಮ ಅಕ್ಕ ಬಂದಮೇಲೆ ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಓಕೆನಾ. ನೆಕ್ಸ್ಟ್ ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಮನೆ ಅರೌಂಡ್ ಬೈಕಲ್ಲಿ ಹೋದರೆ ಒಂದು 5 ಮಿನಿಟ್ಸ್ ಆಗುತ್ತೆ, ವಾಕಲ್ಲಿ ಹೋದರೆ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ ದೂರ. ನೆಕ್ಸ್ಟ್ ಅಲ್ಲೆಲ್ಲ ರೆಡಿಯಾಗಿದ್ರು ಅಂತ ಹಂಗೆ ಕಾರ್ ಹತ್ಕೊಂಡು ಸೀದಾ ನಾವು. ಆ್ಯಂಡ್ ನೆಕ್ಸ್ಟು ಇವನು ಎಷ್ಟು ತುಂಟ ಅಂದರೆ, ನಾವು ಬ್ಯಾಂಗ್ಳೂರಿಂದ ಊರಿಗೆ ಹೋಗೋವರೆಗೂ ರೋಡಲ್ಲಿ ಎಲ್ಲರೂ ಅಂದರೆ ಮೀನ್ಸ್ ಹಸು ಕಾಣಿಸಿದ್ರೆ ಅದನ್ನು ತೋರ್ಸೋಗಂಟ ಸುಮ್ಮನೆ ಇರ್ತಾಯಿಲ್ಲ. ಅಲ್ಲಿ ಅಳೋನು ಫುಲ್ಲು ಅವನಿಗೆ ಅಂಬ ಮೀನ್ಸ್ ಅಂಬ ಅಂತಾನೆ ಹಸುಗೆ. ಸೊ ಅದನ್ನೆಲ್ಲ ನೀಟಾಗಿ ಫುಲ್ಲು ತೋರಿಸ್ಕೊಂಡು ಹೋಗಿದ್ದೆ ಆಯಿತು. ಎಲ್ಲಿ ಸಿಗುತ್ತೋ ಅಲ್ಲಿ ತೋರಿಸ್ಕೊಂಡು ಹೋಗಿದ್ದಾಯಿತು. ನೆಕ್ಸ್ಟು ಇಲ್ಲಿ ನನ್ನ ಹತ್ರ ಕಾಣಿಸುತ್ತೇನೋ ಅಂತ, ಬಟ್ ಅಲ್ಲೂ ಕಾಣಿಸ್ಲಿಲ್ಲ. ನೆಕ್ಸ್ಟ್ ಇವನು ಎಷ್ಟು ಚೆಂದ ಅಂದರೆ, ಯಾವ್ದಾನ ಫೋಟೋನ ಎಷ್ಟು ಚೆಂದ ಐಡೆಂಟಿಫೈ ಮಾಡ್ತಾನೆ ಅಂದರೆ, ಯಾರು ಅಂತ ಕರೆಕ್ಟಾಗಿ ಅವ್ರ ನೇಮ್ಸ್ ಅಂದರೆ ಮೀನ್ಸ್ ಅತ್ತೆ ಮಾಮ ಆ ಥರ ಇರ್ತಾರಲ್ಲ, ಸೊ ಆ ಥರನೇ ತೋರಿಸ್ತಾನೆ. ನೆಕ್ಸ್ಟ್ ಅವನಿಗೆ ಸಖತ್ ಹೊಟ್ಟೆ ಎಸ್ತಿರ್ತೇನೋ, ಅಳ್ತಾ ಇದ್ದ ಕಾರಣ ಆಮೇಲೆ ಅಲ್ಲಿ ಸೈಡಲ್ಲಿ ಯಾವುದೋ ಒಂದು ಅಂಗಡಿ ಇತ್ತು, ಅಲ್ಲಿ ಅವನಿಗೆ ತಿಂಡಿ ಕೊಡ್ಸ್ಕೊಂಡು ಬಂದು. ನೆಕ್ಸ್ಟು ನಮಗೂ ಒಂದು ಸ್ವಲ್ಪ ಬಿಸ್ಕೆಟ್ಸ್, ಈ ಥರ ಬಿಸ್ಕೆಟ್ಸ್ ತೊಗೊಂಬಂದಿರೋ ಅದನ್ನು ತಿಂದು, ಯಾಕಂದರೆ ಅಲ್ಲಿ ಮದುವೆ ಊಟ ತಿನ್ನಬೇಕಲ್ವ. ಸೊ ಇಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ರೆ ಆಗಲ್ಲ ಅಂತ, ಸೊ ಆ ಬಿಸ್ಕೆಟ್ಸ್ನ ಅಲ್ಲಿ ತಿಂದ್ಬಿಟ್ಟು ಆ್ಯಂಡ್ ನಾವು ಊರಿಗೆ ಹೋಗೋಷ್ಟರಲ್ಲಿ ಸುಮಾರು ಒಂದು 6:30 ಆಗೋಗ್ಬಿಟ್ಟಿತ್ತು. ಫುಲ್ ಲೇಟ್ ಆಗೋಗ್ಬಿಟ್ಟಿತ್ತು. ಫಸ್ಟು ನಮ್ಮ ಅತ್ತೆಗೆ ನಮ್ಮ ಮಮ್ಮಿಗೆ ಇಬ್ರಿಗೂ ರೆಡಿ ಮಾಡಿಬಿಟ್ಟು, ಯಾಕಂದರೆ ಅವ್ರಿಗೆ ರೆಡಿ ಮಾಡಬೇಕಲ್ವ. ಸೊ ಅವರಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ಲಾಸ್ಟಲ್ಲಿ ರೆಡಿ ಆದೆ. ಓಕೆನಾ. ಎಷ್ಟು ತಲೆ ತಿಂದಾಕ್ಬಿಟ್ರು ಅಂದರೆ, ಅವ್ರಿಗೆ ರೆಡಿ ಮಾಡೋಷ್ಟರಲ್ಲಿ ಸುಮಾರು 7ಇಂದ 7:30 6:30 ಎಲ್ಲ 7:45 ಆಗೋಗ್ಬಿಟ್ಟಿತ್ತು. ನಾನು ರೆಡಿ ಆಗೋಕ್ಕೆ ಎಲ್ಲರೂ ಸಖತ್ ಅರ್ಜೆಂಟ್ ಮಾಡ್ತಾಯಿರ್ತಾರೆ. ಆಯಿತಾ ನಾನು ಫಸ್ಟೇ ಹೇಳಿದ್ದೆ, ನಿಮಗೆ ರೆಡಿ ಮಾಡಬೇಕಲ್ವ, ನಿಮಗೆ ರೆಡಿ, ಆಮೇಲೆ ನನಗೆ ಅರ್ಜೆಂಟ್ ಮಾಡಬಾರ್ದು ಅಂತ ಹೇಳಿದ್ರು. ಸುಮ್ಮನೆ ತಿರ್ಗಾ ಅದನ್ನೇ ಕಂಟಿನ್ಯೂ ಮಾಡೋದು. ಅವನಿಗೆ ಕೋವ ಬಂದುಬಿಡ್ತು, ಹೋಗಿ ನಾನು ಬರ್ತೀನಿ ಅಂತ. ಯಾಕಂದರೆ ಚೌಟ್ರಿ ಇದ್ದಿದ್ದೇನೆ ನಮ್ಮ ಮನೆಯಿಂದ ಒಂದು 3-4 ಬಿಲ್ಡಿಂಗ್ ಹತ್ರನೇ ಇತ್ತು ಚೌಟ್ರಿ. ಸೊ ಅಲ್ಲಿ ಬೈ ವಾಕಲ್ಲೇ ಹೋಗ್ಬೋದಾಗಿತ್ತಲ್ಲ. ನಾನು ರೇಗ್ತಿದ್ದೆ, ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳ್ತಿದ್ದೆ. ಅವೆಲ್ಲ ಅವರು ನನಗೋಸ್ಕರ ಕಾಯ್ಕೊಂಡೇ ಅಲ್ಲಿದ್ದರು. ಸೊ ನಾನು ರೆಡಿ ಆಗೋಷ್ಟರಲ್ಲಿ ಸುಮಾರು ಒಂದು 8 o'clock ಆಯಿತು. 6:30ಇಂದ 8 o'clock ಗಂಟ ರೆಡಿ ಆಗಿದ್ದೀವಿ. ಇಬ್ರಿಗೆ ರೆಡಿಯಾಗಿ, ಒಬ್ರಿಗೆ ಸ್ಯಾರಿ ಡ್ರಾಪ್ ಮಾಡಿ, ಒಬ್ರಿಗೆ ಹೇರ್ ಸ್ಟೈಲು ಸಖತ್ತು ಟೈಮ್ ಹಿಡಿತು ಮಾತ್ರ. ಆಮೇಲೆ ಕೊನೆಗೆ ನಾನೇ ನೀಟಾಗಿ ರೆಡಿ ಆಗೋಕ್ಕಾಗಲಿಲ್ಲ, ಅಷ್ಟು ಅರ್ಜೆಂಟ್ ಮಾಡಿಬಿಟ್ಟು ನಾನು ಹೆಂಗೋ ಅಲ್ಪ ಸ್ವಲ್ಪ ನೀಟಾಗಿ ಅಲ್ಪ ಸ್ವಲ್ಪ ರೆಡಿ ಆಗಿಬಿಟ್ಟು ಫುಲ್ಲು ಅಲ್ಲಿ ಒಂದು ಸ್ವಲ್ಪ ಸ್ಟ್ರೈಟೆಲ್ಲ ಹಾಳೋಗ್ಬಿಟ್ಟಿತ್ತು. ನಮ್ಮ ಮನೇಲೇ ಮಾಡ್ಕೊಂಡೋಗಿದ್ದಲ್ಲ, ಸ್ಟ್ರೈಟೆಲ್ಲ ಹಾಳೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಹಂಗೆ ಟಚಪ್ ಕೊಟ್ಕೊಂಡು ಹಂಗೆ ನಾನೊಂದು ಸ್ವಲ್ಪ ನೀಟಾಗಿ ಮೇಕಪ್ ಮಾಡಿಕೊಂಡು ಬೇಗ ಒಂದು 10 ಮಿನಿಟ್ಸಲ್ಲೇ ಒಂದು 8 to 9 ಮಿನಿಟ್ಸಲ್ಲೇ ನಾನು ಮೇಕಪ್ನ ಮುಗಿಸ್ಕೊಂಡ್ಬಿಟ್ಟೆ. ಸೊ ಸಿಂಪಲ್ಲಾಗೆ ಮೇಕಪ್ ಮಾಡಿಕೊಂಡು ಅಲ್ಲಿಂದ ತಿರ್ಗಾ ಅಂದರೆ ಬೈ ವಾಕಲ್ಲೇ ಹೋಗಿದೆ, ನಾವು ಕಾರಲ್ಲಿ ಹೋದ್ವು ಅಲ್ಲಿಗೆ. ಅಲ್ಲಿ ಹೋಗ್ಮೇಲೆ ಆಲ್ರೆಡಿ ಎಲ್ಲ ರಿಸೆಪ್ಷನ್ ವೆಲ್ಕಮ್ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಸೊ ಅದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾವು ಲೇಟಾಗಿ ಹೋಗ್ಬಿಟ್ಟಿದ್ವಲ್ಲ. ಸೊ ಅದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಇವನು ಫುಲ್ಲು ಊದ ಥರ ಕುತ್ಕೊಂಡ್ಬಿಟ್ಟಿದ್ದ, ಯಾರೇ ಮಾತಾಡ್ಸಿದ್ರು ಮಾತಾಡ್ತಿಲ್ಲ. ಆಮೇಲೆ ಹಂಗೆ ಒಂಚೂರು ನಾನು ನಮ್ಮ ಅತ್ತೆ ನಮ್ಮಮ್ಮ ಎಲ್ಲ ವೀಡಿಯೋ ಮಾಡಿಕೊಂಡು ಹಂಗೆ ಆ್ಯಂಡ್ ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸಲ್ಲಿ ತೆಗೆಸ್ಕೊಂಡು ಊಟ ಮಾಡೋಕ್ಕಂತ ಹೋದು. ಆಮೇಲೆ ಊಟ ಮಾಡಾಮೇಲೆ ಸೀದಾ ನಾವು ರೆಡಿ ಆದ್ವಲ್ಲ, ಆ ಮನೆಗೆ ಹೋಗಲಿಲ್ಲ, ಸೀದಾ ನಮ್ಮ ಅತ್ತೆಯವ್ರ ಊರಿಗೆ ಹೋಗ್ಬಿಟ್ಟು, ಯಾಕಂದರೆ ಅಲ್ಲಿ ಫುಲ್ಲು ಇಕ್ಕಟ್ಟು ಅನಿಸ್ತಾಯಿತ್ತು ಜಾಗ. ಸೊ ನಾವೆಲ್ಲ ಅಲ್ಲಿಗೆಲ್ಲ ಹೋಗಿ ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ತಿರ್ಗಿ ಆ್ಯಸ್ ಇಟ್ ಈಸ್ ಹಂಗೆ ಅವರಿಬ್ರಿಗೆ ರೆಡಿ ಮಾಡಿ ನಾನು ರೆಡಿ ಆಗೋ ಇಷ್ಟರಲ್ಲಿ ಸುಮಾರು ಒಂದು 8 o'clock ಆಯಿತು. ಮುಹೂರ್ತ ಮಿತ್ತಿದ್ದು 9:45ಗೆ. ಸೊ ನಾವು 8 o'clock 8:15ಗೆ ನಾವು ಮನೆ ಬಿಟ್ಟು ನಾನು ಒಂದು ಸ್ವಲ್ಪ ನೀಟಾಗಿ ಬೆಳಗ್ಗೆ ಆದರೂ ಟೈಮ್ ಸಿಗುತ್ತಲ್ವ ನೀಟಾಗಿ ರೆಡಿ ಆಗೋಕ್ಕೆ. ನಾನು ಸ್ಯಾರಿ ತೊಗೊಂಡೋಗಿದ್ದೆ, ಬಟ್ ನನಗೆ ಮೊದಲೇ ಹುಷಾರಿರಲಿಲ್ಲ.
ಹುಷಾರಿಲ್ಲದೆ ಕಾರಣಕ್ಕೆ ನಾನು ಯಾವುದೋ ಡ್ರೆಸ್ ತೊಗೊಂಡೋಗಿದ್ದೆನಲ್ಲ, ಸೊ ಡ್ರೆಸ್ಸೇ ಹಾಕ್ಕೊಂಡೆ. ಸಖತ್ ನನಗೆ ಫುಲ್ ಹುಷಾರಿಲ್ದಂಗೆ ಆಗೋಯಿತು. ಸೊ ಬೆಳಗ್ಗೆ ನಾನು ಯಾವುದೇ ರೀತಿ ಫೋಟೋಸು ತೆಗೆಸ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ನನಗೆ ಫುಲ್ಲು ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿಲ್ಲ. ಜಾಗ ಕೂತ್ಕೊಂಡಿದ್ದೆ, ಸುಮ್ಮನೆ ರೆಡಿಯಾಗಿದ್ದು ಮದುವೆಗೆ ಹೋಗಿದ್ದು ವೇಸ್ಟ್ ಅನಿಸ್ಬಿಡ್ತು ನನಗೆ. ಸೊ ಫುಲ್ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತಲ್ಲ, ಸೊ ಅಲ್ಲಿಂದ ನೀಟಾಗೆಲ್ಲ ರೆಡಿ ಆಗಿಬಿಟ್ಟು ಅವರು ಬೆಳಗ್ಗೆನೂ ಅರ್ಜೆಂಟ್ ಮಾಡ್ತಾಯಿದ್ರು, ಆಯ್ತಾ ನನಗೆ ಈ ಥರ ಅರ್ಜೆಂಟ್ ಮಾಡಿಬಿಟ್ರೆ ಸಖತ್ ಕೋಪ ಬಂದುಬಿಡುತ್ತೆ. ಅವರೆಲ್ಲ ಎಷ್ಟು ನೀಟಾಗಿ ರೆಡಿ ಮಾಡಿರ್ತೀನಿ, ನಾನೇ ಅಷ್ಟು ನೀಟಾಗಿ ರೆಡಿ ಮಾಡ್ಕೊಳ್ಳೋಕೆ ನಾನು ಅಷ್ಟು ನೀಟಾಗಿ ರೆಡಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಹಿಂಸೆ ತೆಗಿತಾ ಇರ್ತಾರೆ. ಆಮೇಲೆ ಅಮ್ಮ ಬಂದಾದಮೇಲೆ ಆಯಿತಾ ಅಂತ ಕೇಳಿದ್ರು. ಸೊ ನಾನು ಇನ್ನೂ ಇಲ್ಲ ಅಲ್ಲೇ ಬೈತಾ ಇದ್ದೆ ಹಂಗೆ. ಆಮೇಲೆ ನೆಕ್ಸ್ಟ್ ನಮ್ಮಮ್ಮ ಎಲ್ಲ ತಿರ್ಗಾ ಅಲ್ಲಿಂದ ಬೆಂಗಳೂರಿಗೆ ಹೊರಡಬೇಕಲ್ಲ, ಸೊ ನಾನೆಲ್ಲ ಅಂಡಿಬಿಟ್ಟಿದ್ದೆ ಮೇಕಪ್ ಐಟಮ್ಸ್ ಎಲ್ಲ, ಅದನ್ನೆಲ್ಲ ನೀಟಾಗಿ ನಮ್ಮಮ್ಮ ಬ್ಯಾಗಾಗಿ ಹಾಕೋತಾಯಿದ್ರು. ಸೊ ಕಿಟ್ ಬ್ಯಾಗ್ ಒಳಗಡೆ ಬಟ್ಟೆ ಎಲ್ಲ ಹಾಕ್ಕೊಂಬಿಟ್ಟು ಆ ಮೇಕಪ್ ಐಟಮ್ಸ್ನ ಆ ಬ್ಯಾಗಲ್ಲಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿ ನಾವೆಲ್ಲ ರೆಡಿಯಾಗಿ ಹೋದೋ. ಆ್ಯಂಡ್ ಫೈನಲಿ ಎಲ್ಲರೂ ರೆಡಿಯಾಗಿ ಇನ್ನೇನು ಹೊರಡಬೇಕಾಗಿತ್ತು. ನಮ್ಮ ಮಾಮ ಕಾರ್ ತೆಗಿತಾಯಿದ್ರು ಒಳಗೆ ಆಚೆಗೆ. ಸೊ ಹಂಗೆ ನಮ್ಮ ಅತ್ತೆಗೆ ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ದೆ. ಸಿಂಪಲಾಗೆ ರೆಡಿ ಮಾಡಿದ್ದೆ. ಆ್ಯಂಡ್ ನಮ್ಮ ಅಮ್ಮಂಗೂ ನಮ್ಮ ಅತ್ತೆಗೆ ಇಬ್ರಿಗೂ ರೆಡಿ ಮಾಡಿದ್ರೆ, ನಮ್ಮ ಅಕ್ಕ ಅವಳ ಪಾಡಿಗೆ ಅವ್ರು ರೆಡಿ ಆದರು. ಆ್ಯಂಡ್ ನಮ್ಮ ಅಮ್ಮಂಗೂ ಇಷ್ಟು ನೀಟಾಗಿ ಸಿಂಪಲಾಗಿ ನೀಟಾಗಿ ಸ್ಯಾರಿ ಡ್ರ್ಯಾಪ್ ಮಾಡಿ ನೀಟಾಗಿ ಮೇಕಪ್ ಮಾಡಿ ನಿಲ್ಲಿಸಿದೆ. ಆಮೇಲೆ ಅಲ್ಲಿಂದ ನಮ್ಮ ಅತ್ತೆಯವ್ರ ಮನೆ ಗೃಹ ಪ್ರವೇಶ ಆದಾಗ ನಾನು ಟೆರೆಸ್ಗೆ ಹೋಗಿ ನೋಡಿರಲಿಲ್ಲ ಮನೆ ಹೆಂಗಿತ್ತು ಅಂತ. ಸೊ ಇವತ್ತು ಹೋಗ್ಬಿಟ್ಟು ನೋಡ್ಕೊಂಡು ಬಂದು ಚೆನ್ನಾಗೇ ಕಟ್ಟಿಸಿದ್ರು ಮನೇನ. ಆ್ಯಂಡ್ ಅಲ್ಲಿಂದ ಸೀದಾ ನಾವು ನಮ್ಮ ಅತ್ತೆಯವ್ರ ಊರಿಂದ ಚೌಟ್ರಿಗೆ 25 ಕಿಲೋಮೀಟರ್ಸ್ ಆಗ್ತಾಯಿತ್ತು. ಸೊ ನಾವು ಅತ್ತೆ ಮನೆಗೆ ಹೋಗಿದ್ವಲ್ಲ, ನೈಟು ಅಲ್ಲೇ ಮಲ್ಕೊಂಡಿದ್ವಲ್ಲ. ಸೊ ಚೌಟ್ರಿಗೆ ಹೋಗಿ ಅಲ್ಲ ಆಗಲೇ ಅಂತ ಹುಡುಗಂಗೆ ಏನಪ್ಪ ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಮನೆಯಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.